ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನ ಹತ್ಯೆ ಖಂಡಿಸಿ ಹಾಗೂ ಬಾಂಗ್ಲಾ ಹಿಂದೂಗಳ ಪರವಾಗಿ ನಾವಿದ್ದೇವೆ ಎನ್ನುವ ಉದ್ದೇಶದಿಂದ ಡಿಸೆಂಬರ್ 31ರಂದು ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ವೇದಿಕೆಯ ಸಂಚಾಲಕ ಸತೀಶ್ ಪೂಜಾರಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾಂಗ್ಲಾದೇಶದಲ್ಲಿ ಕೆಲವರು ದೀಪುದಾಸ್ ಎಂಬ ವ್ಯಕ್ತಿಯನ್ನು ಮರಕ್ಕೆ ಕಟ್ಟಿ ಜೀವಂತ ದಹನ ಮಾಡಿ ಅವರ ಧಾರ್ಮಿಕ ಘೋಷಣೆ ಕೂಗುತ್ತಾ ವಿಡಿಯೋ ಮಾಡಿ ಅದನ್ನು ದೇಶಾದ್ಯಂತ ವೈರಲ್ ಮಾಡಿದ್ದರು. ಇಡೀ ವಿಶ್ವದ ಹಿಂದೂಗಳಿಗೆ ಬೆಳಕು ಅಂದ್ರೆ ಅದು ಭಾರತ. ನಮ್ಮ ಮೇಲೆ ಭರವಸೆ ಇಟ್ಟುಕೊಂಡಿರುವ ಬಾಂಗ್ಲಾ ಹಿಂದೂಗಳಿಗೆ ನಾವಿದ್ದೇವೆ ಎನ್ನುವುದನ್ನು ಪ್ರಸ್ತುತಪಡಿಸುವ ಉದ್ದೇಶದಿಂದ ಡಿಸೆಂಬರ್ 31ರಂದು ಬೆಳಗ್ಗೆ 10:30ಕ್ಕೆ ನಗರದ ಜಯದೇವ ವೃತ್ತದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ತೆರಳಿ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಇನ್ನು ಈ ಪ್ರತಿಭಟನೆ ಮೂಲಕ ಕೇಂದ್ರ ಸರ್ಕಾರ ಬಾಂಗ್ಲಾದೇಶದ ಮೇಲೆ ಒತ್ತಡ ಹಾಕುವುದರ ಜೊತೆಗೆ ದೇಶ ಸೇರಿದಂತೆ ದಾವಣಗೆರೆಯಲ್ಲಿ ಇರುವ ಅಕ್ರಮ ಬಾಂಗ್ಲಾ ವಲಸಿಗರನ್ನು ದೇಶದಿಂದ ಹೊರಹಾಕಬೇಕು ಹಾಗೂ ಬಾಂಗ್ಲಾದೇಶದ ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕು. ಇಲ್ಲವಾದರೆ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಭಾರತದಲ್ಲಿ ಅಧಿಕ ಸಂಖ್ಯೆಯಲ್ಲಿರುವ ಹಿಂದೂಗಳು ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುಮಾರು 20 ದಿನಗಳಿಂದ ನಾವೆಲ್ಲರೂ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂ, ಕ್ರೈಸ್ತ, ಸಿಖ್ ಎಲ್ಲರ ಮೇಲೆಯೂ ದೌರ್ಜನ್ಯ ಎಗ್ಗಿಲ್ಲದೆ ನಡೀತಾ ಇದೆ. ಮೊನ್ನೆ ತಾನೇ ದೀಪುದಾಸ್ ಎನ್ನುವ ವ್ಯಕ್ತಿ ಏಕಾಂಗಿಯಾಗಿ ಸಿಕ್ಕಿದ. ಅವನೊಬ್ಬ ಕಾಫಿರ ಅನ್ನುವ ಕಾರಣವನ್ನು ಇಟ್ಟುಕೊಂಡು ಮರಕ್ಕೆ ಕಟ್ಟಿ ಜೀವಂತ ದಹನವನ್ನು ಮಾಡಿದರು. ಜೀವಂತ ದಹನವನ್ನು ಮಾಡಿ ಅವರ ಧಾರ್ಮಿಕ ಘೋಷಣೆಗಳನ್ನು ಕೂಗುತ್ತಾ ವಿಡಿಯೋವನ್ನು ಮಾಡಿ ವಿಶ್ವದೆಲ್ಲೆಡೆ ಆ ವಿಡಿಯೋವನ್ನು ಹಂಚಿಕೊಂಡರು. ವಿಶ್ವದಲ್ಲಿ ವ್ಯಾಪಕವಾಗಿ ಅದಕ್ಕೆ ಖಂಡನೆ ಆದಾಗ ಶಾಂತಿದೂತರು ಅನ್ನಿಸಿಕೊಂಡಿರ್ತಕ್ಕಂತಹ ಬಾಂಗ್ಲಾ ಮುಸಲ್ಮಾನರು ಅದಕ್ಕೆ ತೇಪೆ ಹಚ್ಚುವ ಕೆಲಸವನ್ನು ಮಾಡಿದರು. ಅದನ್ನು ಖಂಡಿಸುತ್ತಾ ಜೊತೆಗೆ ಇಡೀ ವಿಶ್ವದ ಹಿಂದೂಗಳಿಗೆ ಏನು ಭರವಸೆಯ ಬೆಳಕು ಅಂತಂದರೆ ಭಾರತ. ವಿಶ್ವದಲ್ಲಿ ಅಧಿಕ ಸಂಖ್ಯಾತರಾಗಿ ಇರುವಂತಹ ದೇಶ ಯಾವುದಾದ್ರೂ ಇತ್ತು ಅಂತಾದರೆ ಅದು ಭಾರತ. ನಮ್ಮ ಮೇಲೆ ಭರವಸೆಯನ್ನು ಇಟ್ಟುಕೊಂಡಿರ್ತಕ್ಕಂತಹ ಬಾಂಗ್ಲಾ ಹಿಂದೂಗಳಿಗೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವುದರ ಸಲುವಾಗಿ ಜೊತೆಗೆ ವಿಶ್ವದ ಹಿಂದೂಗಳ ಜೊತೆಗೆ ನಾವಿದ್ದೇವೆ, ವಿಶ್ವದ ಯಾವುದೇ ಮೂಲೆಯ ಹಿಂದೂಗಳಿಗೆ ನೋವಾದಾಗ ಅದು ನಮ್ಮ ಬಂಧುಗಳಿಗೆ ನೋವಾಗಿದೆ ಎನ್ನುವ ಮಿಡಿತವನ್ನು ಭಾರತದ ಹಿಂದೂಗಳು ಮಿಡಿಯುವವರಿದ್ದೇವೆ ಎನ್ನುವುದನ್ನು ಪ್ರಸ್ತುತಪಡಿಸುವ ಸಲುವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ಹಿಂದೂ ಸುರಕ್ಷಾ ಸಮಿತಿಯ ಹೆಸರಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಪ್ರತಿಭಟನೆಯ ಉದ್ದೇಶ ಬಾಂಗ್ಲಾದೇಶದ ಮೇಲೆ ಕೇಂದ್ರ ಸರ್ಕಾರ ಒತ್ತಡ ಹಾಕುವುದರ ಜೊತೆಗೆ ಈ ದೇಶದಲ್ಲಿ ಜೊತೆಗೆ ನಮ್ಮ ದಾವಣಗೆರೆ ನಗರದಲ್ಲಿರ್ತಕ್ಕಂಥ ಅಕ್ರಮ ವಲಸಿಗರಾದ ಬಾಂಗ್ಲಾದೇಶಿಗರನ್ನು ಹೊರದೂಡಬೇಕು. ಆ ಮೂಲಕ ಬಾಂಗ್ಲಾದೇಶದಲ್ಲಿರುವ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು. ಅಲ್ಪಸಂಖ್ಯಾತರ ಮೇಲೆ ನೀವು ದಬ್ಬಾಳಿಕೆ ಮಾಡೋದೇ ನಿಜ ಆದರೆ ನಿಮ್ಮ ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರೇನಿದ್ದಾರೆ ಅವರ ಮೇಲೆಯೂ ಅಧಿಕ ಸಂಖ್ಯಾತರಾದ ಹಿಂದೂಗಳು ಈ ದೇಶದಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ನಾವು ಕೊಡ್ತೀವಿ. ಇಡೀ ದೇಶಾದ್ಯಂತ ಅನೇಕ ಪ್ರತಿಭಟನೆಗಳು ನಡೀತಾ ಇದೆ. ಅದೇ ರೀತಿ ದಾವಣಗೆರೆಯಲ್ಲೂ ಸಹ ನಾಳೆ ಬೆಳಗ್ಗೆ 11 ಗಂಟೆಗೆ 10:30ಗೆ ಜಯದೇವ ಸರ್ಕಲ್ನಲ್ಲಿ ಸೇರಿಕೊಂಡು ಮೆರವಣಿಗೆ ಮೂಲಕ AC ಆಫೀಸ್ಗೆ ನಾವು ಮನವಿಯನ್ನು ಕೊಡೋರಿದ್ದೀವಿ. ಇದರ ಮುಖ್ಯ ಉದ್ದೇಶ ಈಗಾಗಲೇ ಸತೀಶ್ ಅವರು ಹೇಳಿದಾಗೆ ಬಾಂಗ್ಲಾದಲ್ಲಿರುವಂಥ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯವನ್ನು ಖಂಡಿಸಿ ಅವ್ರಿಗೊಂದು ವಿಶ್ವಾಸವನ್ನು ಕೊಡಲಿಕ್ಕೆ, ಹಾಗೆ
ಕೇಂದ್ರ ಸರ್ಕಾರದ ಮೇಲೆ ನಾವು ಮಾನ್ಯ ಪ್ರಧಾನಿಗಳು ನಾವು ಆಗ್ರಹಪೂರ್ವಕ ಮನವಿಯನ್ನು ಮಾಡ್ತೀವಿ. ಅಲ್ಲಿರುವಂಥ ಹಿಂದೂಗಳ, ಪ್ರಪಂಚದಲ್ಲಿರುವಂಥ ಎಲ್ಲ ಹಿಂದೂಗಳ ಸುರಕ್ಷತೆ ಭಾರತದ ಹೊಣೆ. ಹಾಗಾಗಿ ನಮ್ಮ ಪಕ್ಕದಲ್ಲೇ ಇರುವಂಥ ಬಾಂಗ್ಲಾದೇಶದಲ್ಲಿ ಅತಿ ಅವಾಮಾನೀಯವಾಗಿ ಏನು ದೌರ್ಜನ್ಯಗಳು ನಡೀತಾ ಇದ್ದಾವೆ, ಇದನ್ನು ನೀವು ಡಿಪ್ಲೊಮ್ಯಾಟಿಕ್ ಆಗಿ ಆದರೂ ಬಗೆಹರಿಸಿ, ಇಲ್ಲ ಡೈರೆಕ್ಟ್ ಆ್ಯಕ್ಷನ್ ಮುಖಾಂತರ ಆದ್ರೂ ಸಮಸ್ಯೆಯನ್ನು ಬಗೆಹರಿಸಲೇಬೇಕು. ಅಲ್ಲಿರುವಂಥ ಪ್ರತಿಯೊಬ್ಬ ಹಿಂದುವಿನ ರಕ್ಷಣೆ ನಮ್ಮ ಭಾರತದ್ದು. ಆ ಕಾರಣಕ್ಕೋಸ್ಕರ ನೇರವಾಗಿ ಸರ್ಜಿಕಲ್ ಸ್ಟ್ರೈಕ್ ಆಗಲಿ, ನೇರ ಯುದ್ಧವನ್ನಾದರೂ ಘೋಷಣೆ ಮಾಡಿ, ಇಲ್ಲಿವರೆಗೂ ನಾವು ಸಹಿಸ್ಕೊಂಡಿದ್ದು ಸಾಕು, ಇನ್ಮೇಲೆ ಸಹಿಸ್ಕೊಳ್ಳುವಂಥ ಪ್ರಶ್ನೆ ಇಲ್ಲ. ಹಾಗೆ ನೇರವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ದಾವಣಗೆರೆಯ ಎಲ್ಲ ಜನರ ಪರವಾಗಿ ನಾಳೆ ಒಂದು ಬೃಹತ್ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ.